ನಮಸ್ತೆ, ನಾನ್ ಮಾತಾಡಕೊಂಡಿರೋದು ಇವತ್ತು ಎಲ್ಲೋ ಬೋಟ್ ಡ್ರೈವರ್ಗಳ ಬಗ್ಗೆ. ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಇಂದ ರೂಲ್ಸ್ ಆಗಿದೆ, LED ಲೈಟ್ ನ ತೆಗೆದಾಕಬೇಕು, ಎಕ್ಸ್ಟ್ರಾ ಅಟ್ರಾಕ್ಷನ್ ಮಾಡ್ಸಿರೋ ಲೈಟ್ ಗಳನ್ನೆಲ್ಲ ತೆಗೆದಾಕಬೇಕು ಅಂತ. ತೊಂದ್ರೆ ಇಲ್ಲ ತೆಗೆದಾಕಿ, ಆದ್ರೆ ಡ್ರೈವರ್ಗಳಿಗೆ ಗಾಡಿ ಓಡಿಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. TT ಗಾಡಿಲಿ 12 ಜನ ಪ್ಲಸ್ ಡ್ರೈವರ್, ಅಷ್ಟು ಎಲ್ಲರೂ ಜವಾಬ್ದಾರಿ ಕೂಡ ಒಬ್ಬ ಡ್ರೈವರ್ ಆಗಿರ್ತದೆ. ಈಗ ಗಾರ್ ಸೆಕ್ಷನ್ ಇರ್ತದೆ, ರೋಡ್ಗಳು ಕಾಣಿಸಲ್ಲ, ಮಳೆ ಬರ್ತಾ ಇರ್ತದೆ, ಫೋಕಸ್ ಲೈಟ್ ಗಳು ಚೆನ್ನಾಗಿ ಬೀಳಲ್ಲ. ಆಗ ಸಂಪೂರ್ಣ ಜವಾಬ್ದಾರಿ ಯಾರಾಗಿರ್ತಾರೆ? ಒಬ್ಬ ಡ್ರೈವರ್ ಆಗಿರ್ತಾನೆ. ಇಬ್ನಿ ಬರೋದ್ರಿಂದ ರೋಡ್ಗಳಲ್ಲಿ ಗಾಡಿಗಳು ಎದುರುಗಡೆ ಬರ್ತಿರೋ ಗಾಡಿಗಳು ಕಾಣಿಸಲ್ಲ. ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಲೈಟ್ ಪರವಾಗಿ ಬೇರೆ ಲೈಟ್ ಗಳನ್ನ ನಮ್ಗೆ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರದಲ್ಲಿ ಎಲ್ಲೋ ಬೋಟ್ ಡ್ರೈವರ್ಗಳ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ಕೊನೆಯದಾಗಿ ನಮ್ಮೆಲ್ಲಾ ಎಲ್ಲೋ ಬೋಟ್ ಡ್ರೈವರ್ಗಳ ಪರವಾಗಿ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ವಿಡಿಯೋ ಹೋಗೋವರೆಗೂ ಶೇರ್ ಮಾಡಿ. ದಯವಿಟ್ಟು ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಜವಾಬ್ದಾರಿಗಳು ಡ್ರೈವರ್ ಮೇಲೆ ಇರುತ್ತೆ, ಅವ್ರಿಗೂ ಸಂಸಾರ ಫ್ಯಾಮಿಲಿ ಅನ್ನೋದಿರುತ್ತೆ. ಅವ್ರ ಬಗ್ಗೆನೂ ಕೂಡ ಕೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್.